ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಈ ಬಳೆನಲ್ಲಿ ಸೋ ಮೆನಿ ಇನ್ ಒನ್ ಅಂತ ಹೇಳ್ತಾರಲ್ಲ, ಹಾಗೆ ಈ ಒಂದು ಬಳೆನ ತೋರಿಸೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಈ ಥರ ಬಳೆ ಇರುತ್ತೆ. ಇದು ಗೋಲ್ಡ್ದು, ಬರೀ 10 ಗ್ರಾಮ್ಸ್ ಈಚ್ ಬ್ಯಾಂಗಲ್ ಅಷ್ಟೇ. ಇದನ್ನು ಹೇಗೆ ಅಂತಂದರೆ, ಇಲ್ಲಿ ತಿರ್ಪ ಇರುತ್ತಲ್ಲ, ಇದನ್ನು ತೆಗೆದುಬಿಟ್ಟು ಈ ಥರ ಸಪ್ರೇಟಾಗಿ ಮಾಡಿಸ್ಕೊಳ್ಳೋದು. ಇದು ಬೇಕಂದರೆ ನೀವು ಗೋಲ್ಡಲ್ಲಾದರೂ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಆರ್ಟಿಫಿಷಿಯಲಲ್ಲಾದರೂ ಮಾಡಿಸ್ಕೊಳ್ಳಿ. ಇದು ಇದ್ರ ಮೇಲಿರುತ್ತೆ, ನಮಗೆ ಸ್ಕಿನ್ನಿಗೆ ಟಚ್ ಆಗೋದಿಲ್ಲ ಅಲ್ವಾ, ಅದಕ್ಕೆ ಅಷ್ಟು ಕಪ್ಪಗೆ ಆಗೋದಿಲ್ಲ. ಸೊ ಇದನ್ನು ಇದರಲ್ಲೇ ಮಾಡಿಸ್ಕೋಬೋದು. ಆರ್ಟಿಫಿಷಿಯಲಲ್ಲಾದರೂ ಮಾಡಿಸ್ಕೋಬೋದು, ಗೋಲ್ಡಲ್ಲಾದರೂ ಮಾಡಿಸ್ಬೋದು, ಇಲ್ಲ ಸಿಲ್ವರ್ ಆದರೂ ಮಾಡಿಸ್ಬೋದು, ಹೇಗಾದರೂ ಮಾಡಿಸ್ಬೋದು. ಇಲ್ಲಿ ಚಿಕ್ಕದು ಒಂದು ರಿಂಗ್ ಇದೆ ನೋಡಿ, ಆ ರಿಂಗು. ಮತ್ತು ಇದು ಹೀಗಿರುತ್ತೆ. ಈ ರಿಂಗನ್ನ ಇದರಲ್ಲಿ ಹಾಕಿ ಇದನ್ನು ಟೈಟಾಗಿ ಇದೇ ಸೈಜು ಕೊಟ್ಬಿಟ್ಟು, ಈ ಬಳೆನ ಕೊಟ್ಬಿಟ್ಟು ಮಣಿ ಸೆರೆಗಳೆಲ್ಲ ಮಾಡ್ತಾರಲ್ಲ, ಅವ್ರ ಹತ್ರ ಕೊಟ್ಟರೆ ಮಾಡಿಕೊಡ್ತಾರೆ ನೋಡಿ ಇದು. ಮತ್ತು ಇದು ತಿರ್ಪನಲ್ಲಿ ಈ ಥರ ತಿರುಗಿಸೋದು. ಈ ಥರ ತಿರುಗಿಸಿದಾಗ ಈ ಥರ ಆಗತ್ತೆ. ಓಕೆನಾ? ಆ ಥರ ನೋಡಿ, ನಾನು ಕೆಲವಷ್ಟು ಮಾಡಿಸ್ಕೊಂಡಿದ್ದೀನಿ. ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟ ಆಗಿರೋಂಥ ಬೀಡ್ಸ್ ಆಗಿರ್ಬೋದು, ಆ ಥರ ಯಾವುದಾದ್ರೂ ಮಾಡಿಸ್ಕೋಬೋದು. ಈ ಥರ ಇದರಲ್ಲಿ ಅವರವರ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದೆ. ಇದು ಗನ್ ಸ್ಟೋನ್ ಮೆಟಲ್ ಅಂತ ಹೇಳ್ತಾರೆ. ಇದು ಪರ್ಲ್ ಸೆಟ್ ಹಾಕ್ಕೊಂಡಾಗ ಇದನ್ನು ಆ ಬ್ಯಾಂಗಲ್ಸ್ನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸ್ಯಾಂಡ್ ಸ್ಟೋನ್ ಅಂತ ಹೇಳ್ತಾರಲ್ವ, ಆ ಥರ. ಈ ಥರ ಮಾಡಿಸ್ಕೊಂಡ್ರೆ ಒಂದು ಬ್ಯಾಂಗಲ್ಸಲ್ಲಿ ನಾವು ಎಷ್ಟು ಥರ ಬೇಕಾದರೂ ಮಾಡಿಸ್ಬೋದು.